ಅಪ್ಪ ಕಾಫಿ ತೆಗೆದುಕೋ ಅಪ್ಪ. ಅಲ್ಲಿಡಪ್ಪ ಅಲ್ಲಿಡಪ್ಪ. ಮಗು, ಉಚ್ಚ ಶಿಕ್ಷಣವನ್ನು ಹೊಂದಿದ ನಿನಗೆ ಒಲೆಯುವುದನ್ನು ಹಚ್ಚಿದ ಈ ಕಡು ಪಾಪಿಗೆ ಮಗನಾಗಿ ಏಕೆ ಹುಟ್ಟಿ ಬಂದೆಯಪ್ಪ? ಅಪ್ಪ, 101 ಜನ ಕೌರವರನ್ನು ಕುಟ್ಟಿ ಕೆಳಗಿದ ಜಗಜಟ್ಟಿ ಭೀಮನಂತವನಿಗೆ ವಿಧಿಯು ಅಡಿಗೆಯ ಹುಟ್ಟು ಇರಿಸಿತು. ಅಂದಾಗ ನಮ್ಮಂತವರ ಪಾಡೇನಪ್ಪ? ಪದವೀಧರನಾದರೂ ನೌಕರಿ ದೊರೆಯಲಿಲ್ಲ ನಿನಗೆ. ಅಪ್ಪ, ಕಾಫಿ ಆರುತ್ತಿದೆಯಪ್ಪ. ಕುಡಿಯುವ ಮಗು, ಕುಡಿಯುವೆ. ಆದರೆ ಕಾಲದ ಬಿರುಗಾಳಿಗೆ ನನ್ನ ಜೀವ ಜ್ಯೋತಿಯೇ ನಂದಿದರೆ ನುಡಿಯದಿರಪ್ಪ, ಕರಳು ಕೊಳೆಯುವ ಶುಭ ಶಬ್ದವನ್ನು. ಒಂದೆಡೆಗೆ ಬಡತನದ ಕಾಳುಗಿಚ್ಚಿನ ಬೇಗೆ, ಇನ್ನೊಂದೆಡೆ ನನ್ನ ಉಪಚಾರಕ್ಕಾಗಿ ಒಲೆಯ ಊರಿಗೆ ಬೇಯುತ್ತಿರುವ ಬೇಗೆ. ತಾಯಿ ಸತ್ತು ತಂಗಿ ಮನೆ ಸೇರಿದಂತಿನಿಂದ ಈ ಎರಡು ಬೇಗೆಯಲ್ಲಿ ಬೆಂದು ಬೇಗುದಿಕೊಂಡು ನಿನ್ನ ದೇಹ ಸೀದು ಸೀಕರಿಯಾಗಿದೆಯಲ್ಲಪ್ಪ. ಏಕಿಂತು ಮಾತನಾಡುವೆಯಪ್ಪ? ಒತ್ತು ಎತ್ತು ಸಾಗಿದ ತಾಯಿ ಸತ್ತು ಓದದಿರದಿಂದಲೂ ಸರ್ವಸ್ವವೇ ನೀನೆಂದರಿತು ದುಃಖವನ್ನು ಮರೆತಿರುವೆ. ಮತ್ತೇಗೆ ಗತ ಜೀವನದ ಸಂಪುಟಗಳನ್ನು ಬಿಚ್ಚಿ ಕಷ್ಟದ ಕಿಚ್ಚನ್ನು ವರ್ತಿಸಿದೆಯಪ್ಪ. ವಸಂತ, ಎದೆಯಲ್ಲಿ ಕಿಚ್ಚು ಬಿಟ್ಟದ್ದಾಗಿ ಸಂಕಟ ಹೆಚ್ಚಾಗುತ್ತಿದೆಯಪ್ಪ. ಈ ಗಂಗಾ ಸುಖದ್ದು ಇನ್ನೂ ಬರಲೇ ಇಲ್ಲ. ಅಪ್ಪ, ಇಂದು ಬರುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಅಪ್ಪ, ಇದಿಷ್ಟು ಔಷಧವನ್ನು ಕುಡಿದು ವಿಶ್ರಮಿಸಿ ಅಪ್ಪ, ವಿಶ್ರಮಿಸಿ. ಇನ್ನೆಲ್ಲಿಯ ವಿಶ್ರಾಂತಿ? ಅಪ್ಪ, ಬಂದರೆಂದು ಕಾಣುತ್ತಿದೆ. ಬನ್ನಿ ಮಾಮ. ತಂಗಿ, ಯಾರು? ಗಂಗಾ, ಬಂದೇನಮ್ಮ? ಅಯ್ಯೋ ಅಮ್ಮ, ಅಯ್ಯೋ ಅಶೋಕ ಬರ್ಲಿಲ್ಲೇನಮ್ಮ? ಬಂದೆ ಮಾಮ, ಹೇಗೆ ಬಂದೆ? ವಸಂತ, ಡಾಕ್ಟರನ್ನು ಕರೆತಂದೇನು? ಡಾಕ್ಟರರು ಒಂದು ವೇಳೆ ದೇವಲೋಕದ ಧನವಂತರು ದರಿಗಿರಿದು ಬಂದು ದರಿದ್ರರ ದುಃಖವನ್ನು ಲೆಕ್ಕಿಸಬಹುದು. ಆದರೆ ಬಡವರ ಮನೆಗೆ ಬರುವ ಡಾಕ್ಟರರು ಭೂಲೋಕದ ಡಾಕ್ಟರರು ಒಂದು ಸಲ ಒತ್ತು ಗೊತ್ತೆನ್ನದೆ 10 ಸಲ ಡಾಕ್ಟರ್ ಮನೆ ಬಾಗಿಲಿಗೆ ಹೋದರೆ ಆಗ ಬರುವೆ, ಈಗ ಬರುವೆ, ಶ್ರೀಮಂತರ ಮನೆಗೆ ಹೋಗಿ ಬರುವೆನೆಂದು ಹೇಳಿದರೆ ವಿನಃ
ತಂದೆಯಾದರೂ ಕರುಣೆಯಿಂದ ಅವರು ಕಾಲವೂ ಇತ್ತ ಇರಲಿಲ್ಲ. ಬೇನೆಗೆ ಬಡವ ಬಲ್ಲಿದನೆಂಬ ಬೇಗವಿರದಿದ್ದರೂ ಬೇನೆ ನಿವಾರಿಸುವ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬಿ ಹರಿಯುತ್ತಿದೆ ವೈದ್ಯರು. ಉದ್ಯೋಗರಾಗಬೇಡ ವಸಂತ, ಉದ್ಯೋಗರಾಗಬೇಡ. ದಾರಿದ್ರ್ಯದ ವಾಕ್ಯದಿಂದ ಶಾಂತಿಯ ರಸವು ಕುಡಿದು ತಪ್ಪಾಗಿ ಉಗುಳುತ್ತಿದೆಯೇ ಉದ್ರೇಕತೆಗೆ ಹೋಗಿಯನ್ನು ಮಾಮ. ಬಡವರ ಬಗ್ಗೆ ಕರುಣೆ ತೋರುವ ಡಾಕ್ಟರರೇ ಕಡಿಮೆ. ಕಡು ಬಡವರ ಮನೆಯಲ್ಲಿ ಕಾಲಾಯಮ ದೂತರ ಕೂಟ, ಅಂತೆಯೇ ಕಾಣಬೇಕಾಗಿದೆ ತಂದೆಯವರ ಅಂತಿಮ ನೋಟ. ಗಂಗಾ ಹೆಚ್ಚಾಗುತ್ತಿದೆ. ಕತ್ತಲೆ ನನ್ನ ಕಣ್ಣುಗಳಿಗೆ ಕವಿದಂತಾಗುತ್ತಿದೆ. ಮಾವ ಹೀಗೆ ಏಕೆ ಮಾತಾಡಿದ್ರು ಮಾವ? ಈ ಎಲ್ಲರೂ ನಿಮ್ಮ ಮುಂದೆ ನಿಂತಿದೆ ಮಾವ. ಅಯ್ಯೋ ಅಶೋಕ, ನಾನಿನ್ನು ಉಳಿಯಲಾರೆ. ಹೆಚ್ಚಿಗೆ ಮಾತಾಡಬೇಕೆಂದ್ರೆ ಸಂಕಟ ಹೆಚ್ಚಾಗಿ ನಾಲಿಗೆ ಸೀಳಿದಂತಾಗಿದೆ. ಅಶೋಕ, ಇನ್ನು ವಸಂತನ ಭಾರ ವಸಂತ ಮೃತ ಶರೀರವನ್ನು ಮನೆಯಲ್ಲಿಟ್ಟುಕೊಂಡು ವ್ಯರ್ಥವಾಗಿ ಪ್ರಾರ್ಥನೆ ಅರ್ಥವಿಲ್ಲ ವಸಂತ, ಅರ್ಥವಿಲ್ಲ ವಸಂತ. ನೋಡಿ, ನೀನೇ ಈಗ ಹದಿರನಾಗಲೇ ನಿನ್ನ ತಂಗಿ ಗಂಗಳ ಗತಿ ಏನು ವಸಂತ? ನಡೆ ವಸಂತ, ಎಲ್ಲರೂ ಸೇರಿ ಸಂಸ್ಕಾರ ಸಿದ್ಧತೆ ಮಾಡಲು ವಸಂತ. ಪರಮಾತ್ಮ, ಇಲ್ಲಿಗಾದರೂ ಮುಗಿಕೆ ನಿನ್ನ ವ್ರತ. ಹಡದಪ್ಪ ಪದವೀಧರನ ಮಗನಾಗಿ ಒಂದು ದಿನವಾದರೂ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ತಂದುಕೊಡಲಿಲ್ಲವೆಂದು ಮುನಿಸಿಕೊಂಡು ಮಲಗಿರುವೆಯೇನಪ್ಪ?
ಬಾ ವಸಂತ ಬಾ, ಇನ್ನೇಟತ್ತು ನೋಡೋದು, ಎಲ್ಲರೂ ಸೇರಿ ಶವ ಸಂಸ್ಕಾರ ಸಿದ್ಧತೆ ಮಾಡೋಣ. ಬಾ ಗಂಗಾ ಬಾ. ತನಗೆಲ್ಲ ದೋಸ್ತ ಎಷ್ಟಿದ್ದಾರೇನೋ, ಎಣ್ಣೆ ಎಷ್ಟಿದ್ದಾರೇನೋ, ಸತಿ ಇಲ್ಲದ ಬಾಳ ಶಾನ ಸೂಕ್ತರ್ಗಿಂತ ನೋಡ್ರಿ. ಗೌರಿ ಇನ್ಮೇಲೆ ನಿನ್ ಮಾತಾಡ್ಸಂದೆ ಬೇಡ, ಫುಲ್ಲ ಹೇಳಿಬಿಡು. ಏನ್ ಮಾಡಂದಿ? ಮಾತಾಡ್ಸಕ್ ಬಂದ್ರೆ ದ್ವಾಸ ಸ್ವರೂಪ ಅಂತ ಮೈ ಮ್ಯಾಗ ಬರ್ತೇ. ನಾನು ಏನೇನ್ ಮಾಡ್ಲಿ? ಇಬ್ರು ಕೂಡಿ ಒಂದೇ ಕಡೆ ಕೆಲಸ ಮಾಡಿದಾರಂತ ಒಂದ್ ದಿನ ಆದ್ರೂ ಮಾತಾಡ್ಸೇ ನನ್ನ ಮಡದೆ ಮಾಡ್ಬೇಕಂತ ಎಷ್ಟು ಆಸೆ ಆಸೆ ಹುಟ್ಟಿದ್ರು ಕೂಡ ನೀನ್ ಮಡದೆ ಆಗೋದಲ್ಲ. ಏನ್ ಮಾಡ್ಬೇಕ? ಹಗಲು ರಾತ್ರಿ ನಿನ್ನ ವ್ಯಸನ ಮಾಡಿ 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 ನನ್ ಜೀವ ಎಷ್ಟು ಸಣ್ಣ ಆಗೈತೆ ನೋಡಿಲ್ಲಿ. ಮಾಡಂಗಿಲ್ಲ ಬಿಡ ಅದು. ಬರ್ಬರ್ತಾ ಅಳಸಿದ ಅನ್ನ ಸಪ್ಪನ್ ಬೇಳೆ ಆಗೀನಿ ನೋಡಿಲ್ಲಿ. ನಿನ್ ಕೂಡ ಕೆಲಸ ಮಾಡ್ಬೇಕಾಗ್ಲಿಂದ ನನಗೆ ಒಂಥರ ಮೈಯಾಗ ಸುಸ್ತು ಸುಸ್ತು ಅನ್ಸೈತ್ ನೋಡು. ಏನಾಗೈತಿ? ಜ್ವರ ಆಗೈತೆ. ಅದು ಏನದಂಗ ಸುಸ್ತು ಸಿಡಿ ಸಿಡಿ ಅಂತೈತಿ ನೋಡಿ. ಸಿಡಿ ಸಿಡಿ ಅಂದ್ರೆ ಸುಸ್ತು ತಡಿ 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 ಅಂದ್ರೆ ಏನೈತೆ? ಹೇಳೋದ್ ಏನೈತೆ? ಒಂದು ದಿನ ಆದ್ರೂ ನಾವು ಇಬ್ಬರು ಕೂಡಿ ಕೆಲಸ ಮಾಡಿ ಅಂದ್ರು ಕೂಡ ನಮ್ಮನ್ನು ಮಾತಾಡಿಸೋ ಒತ್ತಟಿಗಿರ್ಲಿ. ನೋಡು, ಯಾರಿಗ್ ಗೊತ್ತೋ ಮರೆ ಹುಟ್ಟಿ ಇಷ್ಟು ದೊಡ್ಡವರಾದ್ರೂ ಒಮ್ಮೆನೂ ಒಂದು ಜಡ್ಡು ನನ್ ಸನಿಯಕ್ಕೆ ಬಂದಲ್ಲ. ನನಗೇನ್ ಗೊತ್ತಾಗಬೇಕು? ಅದು ಸಿಡಿ ಸಿಡಿ ಸುಸ್ತು ನನಗೇನ್ ಗೊತ್ತ? ನಿನಗೆ ಬರೋ ಜಡ್ಡು 4 ಜನ ಒತ್ಕೊಂಡು ಹೋಗಂತದ. ನಾನು ಹೇಳೋ ಸುಳ್ಳಲ್ಲ, ನಿಜನೇ ಹೇಳಕತ್ತೀನಿ. ಹುಟ್ಟಿ ಇಷ್ಟು ದೊಡ್ಡದಾದ್ರು ಈ ನನ್ನ ಮೂಗಿಗೆ ನೆಗಡಿನೂ ಬಂದಿಲ್ಲ, ಈ ನನ್ನ ಗಂಟೆಗೆ ಕೆಮ್ಮು ಬಂದಿಲ್ಲ. ಮತ್ತೆ ಈಗೇನು ಅಡ್ಡಾಡ್ತೀಯಲ್ಲ, ಕುರು ಆದ್ರೂ ಮೂಲವಾದಿ ಆಧಾರ್ತಾರ. ಅವ್ರು ನೋಡೋ ಮರೆಯ ಆ ಕುರುವಿನ ಹೊಡ್ತಕ್ಕ ಹಗಲು ರಾತ್ರಿ ಕಣ್ಣಚ್ಚಿಲ್ಲೋ, ನಿದ್ದೆ ಮಾಡಿಲ್ಲೋ ಮರೆಯ. ನೀನು ಒಂದೇ ಕುರುವಿ ಇಷ್ಟೇ ಅಂದ್ರ ಆ 100 ಕೋಟಿ ಗಟ್ಲೆ ಕುರು ಆದ ದುರ್ಯೋಧನಿಗೆ ಎಷ್ಟ ಆಗಿರ್ಬಾರ್ದು. ಅವನಿಗೂ ಆಗಿದ್ವ? ಆಗಿದ್ವು ಏನಂತ ಕೇಳ್ತೀಯಲ್ಲ, ಆಗಿರ್ಲೇಬೇಕು. ಅವನಿಗೆ 100 ಕುರುಗ ಆಗದಿಲ್ಲ ಅಂತ ಅವನಿಗೆ ಕುರುಪತಿ ದುರ್ಯೋಧನ ಅಂತಾನೆ ಹೆಸರು ಬಿದ್ದಿರೋದ. ಇನ್ನು ಸ್ವಲ್ಪ ದಿನ ತಡೆ, ನಿನಗೆ ಕರಿತಾರ ಆತರ. ಏನಂತ ಕರೀತಾರಪ್ಪ? ಯಪ್ಪ ಪುಣ್ಯಾತ್ಮ, ಗೌರಿಬಾಯಿ ಕುರುವಿನಂತ ಅದೇನೋ ಅಂತಾರಲ್ಲ, ಅಲಕಟ್ಟು ಸಭಾದಾಗ ಹೋಲಕ್ಕಿಸ್ತಾವನ ಅಂದ್ರೆ ನೀನ ನೋಡು. ನಡಿ ದವಾಖಾನಿಗೆ ಹೋಗಮ್ಮ. ಗೌರಿ ಗೌರಿ ಬಾಯಿಲೆ ನಿನ್ ದೈವ ನೆಟ್ಟಾಗೈತ್ ನೋಡು. ಆ ಡಾಕ್ಟರ್ ಸರತಪ್ಪ ಇಷ್ಟ ಕಡೆ ಬರಕತ್ತ ನೋಡು. ನಿನಗೇನ ನಿನ್ನ ಬಾಯಾಗ ಒಟ್ಟಿಗೆ ಏನ್ ತಿಂತಿ? ಅಲ್ಲ, ರಸ್ತೆ ಮೇಲೆ ನಿಂತು ಕೇಳಿದ್ರೆ ಅವ್ರು ಸಿಕ್ಕಿ ಬರೋದಿಲ್ಲ. ನಮ್ ಸಾವುಕಾರ ಗೆಳೆಯ ಲೇವ, ಅದಕ್ಕ ಎಲ್ಲಿ ಬೇಕಲ್ಲೇ ಕೇಳ್ಬಿಡುದ, ಪೂರ್ವ ಔಷಧಿ ಕೊಡ್ರಿ ಅಂತ ಕೇಳಿಬಿಡೋದು. ಮತ್ತೆ ಹಂಗಂತೀಯ? ನನಗೇನಾಗಬೇಕಾಯ್ತು? ಹಾಳ ಹೋಗ್. ಏನೋ ಗೌರೀಶ, ಮತ್ತೆ ವಿಶೇಷ? ನಮಸ್ಕಾರ ರೀ ಅಪ್ಪ ಡಾಕ್ಟರ್. ವಿಶೇಷ ಏನ್ರಿ? ಗೌರಿ ಸಾಹೇಬ್ರ ಮುಂದೆ ಮತ್ತೇನಮ್ಮ? ಆದ್ರೂ ಅಂತ ಎಲ್ಲ ಮಾಡ್ಕೊಂಡು ಸಿತ್ತ ಬರಕ್ ಹೊರಬೇಡ, ಸೀದಾ ಹೇಳ್ಬಿಡ. ಏನಿಲ್ರಿ ಅಪ್ಪನ, ಈಗ 8 ದಿವಸ ಆತ್ರಿ ಕುರು ಹೊಡ್ತಕ್ಕ ಬಾಳ ಸಣ್ಣದಾಗಿತ್ತು. ಕುರುವಿನ ಹೊರತಕ್ಕೆ ಕೋಣನಂತವರು ಮೇಣವಂತವರು ಪಾಪ ಹೊರಗಿದೆಯಲ್ಲವ. ಏನ್ ಹೇಳ್ಬೇಕ್ರೆ? 5-6 ದಿನ ಆತ್ರಿ. ನೀರು ಊಟ ಬಿಟ್ಟು ಬರೀ ಚಾನ್ ಮೇಲೆ ಅದ ನೋಡ್ರಿ. ಸ್ವಲ್ಪ ಬಾಯಿ ಬಾಯ್ ತೆಗಿಬೇಕಾ?
ಏ ತಟ್ಟೆ ಗುರಿ ಅಂತದ ಬಾಯಿ ತೆಗಿ. ಒಂದಿಷ್ಟು ತಡಿ ಕಣ್ಮುಂತೀನಿ. ಇದು ಯಾವ ಪರೀಕ್ಷೆ ರೀ? ಮರ್ಯಾದೆ ಪರೀಕ್ಷೆ. ಬೇಕಾದ್ರೆ ಎಲ್ಲಾನು ಪರೀಕ್ಷೆ ಮಾಡಬೇಕಾಗುತ್ತದೆ. ಮನೆ ಕಡೆ ಬರ್ರಿ, ಔಷಧಿ ಕೊಡುತ್ತೇನೆ. ನೀವೇನ ಹೇಳ್ರಪ್ಪ, ಹೆಣ್ಮಕ್ಳಿಗೆ ಕೆಮ್ಮು ಅಂದ್ರೆ ಸಾಕು ಡಾಕ್ಟರ್ ಮೈ ಮುಟ್ಟಿ ಕೈ ಮುಟ್ಟಿ ಚೆಕ್ ಮಾಡ್ತಾರ. ಗಂಡಸರು ಜಡ್ಡರ ಸಹಾಯಕ್ ಬರ್ತಾನ ಅಂದ್ರು ಕೂಡ ಗಂಡಸರು ಸಹಾಯಕ್ ಬರ್ತಾನ ಅಂದ್ರು ಕೂಡ ಚೆಕ್ ಮಾಡೋ ಒತ್ತಡಿಗೆ ಇರ್ಲಿ. ಅಚ್ಚಕ್ ಯಾವ ಬ್ಯಾನಿ ಅಂತ ಕೇಳಿದ್ರು ಪುರ್ಸತ್ತಿರಲ್ಲ ನೋಡಿ. ನೋಡು, ರಕ್ತದ ಒತ್ತಡದಿಂದ ಪರೀಕ್ಷೆ ಮಾಡಬೇಕಾಗುತ್ತದೆ. ಇರಲಿ, ಮನೆ ಕಡೆ ಸಣ್ಣಕಾಯಿ ಇರೋ ಜಾಗದಾಗ ಹಂಗೆ ಅದಾವ. ನಡಿ ಹೋಗೋಣ, ನಡಿ. ಅದು ಉಳಿದ್ರ ಆನಕ್ ನೋಡ್ತಾರಂತ. ಹೌದಾ? ನಡಿಯ ಒಳ್ಳೆ ಹಂಗದ್ರ ಒಂಬತ್ತು.
ದಣಿದ ದಿನಮಣಿಯು ಪಶ್ಚಿಮ ದಿಕ್ಕಾಂತೆಗೆ ಮುಡಿಯಲ್ಲಿಯೂ ಪದ್ಯದಂತೆ ಕಂಗೊಳಿಸುತ್ತೀಯೋ ತೆಗೆ ಸಾರಿಗೆಗಳ ಆರಾಡಿ ಶಿಸ್ತಿನ ಸೈನಿಕರಂತೆ ಸಾಲಾಗಿ ಸಾಗಿವೆ ತಮ್ಮ ಗೂಡು ಸೇರಲು ಕೋಗಿಲವ ಪಂಚ ಒಂದಿಂಚರವು ಯುವತಿಯರನ್ನು ಪ್ರಾಯ ಮಂಚಕ್ಕೆ ಕರೆದು ತರುವುದು ಪ್ರಿಯ ಪ್ರೇಯಸಿಯರಿಗೆ ವನ ಕ್ರೀಡೆಯಾಡಲು ತಕ್ಕ ಸಮಯ. ಯಾರು? ಕೋಗಿಲ ದೇವಿ. ನಮಸ್ತೆ, ಬನ್ನಿ. ಮತ್ತೆ ಅವರ ಆಲೋಚನೆ ಅಂಬುದೆಯಲ್ಲಿ ಮುಳುಗಿದಾಗಲವೇ ಸಾಹಿತ್ಯದ ಮುಟ್ಟವೇ ಸಿಗುವುದು. ಸರಿ, ಹಾಗೆ ನೀವು ಓದಲು ಕೊಟ್ಟಿದ್ದ ಈ ನಮ್ಮ ಸಾಮಾಜಿಕ ನಾಟಕ ತೆಗೆದುಕೊಳ್ಳಿ. ಹೇಗಿದೆ? ಹೇಗಿದೆ ಸಾಹಿತ್ಯ? ನೀವು ಸಾಕ ತಕ್ಕನೆಯಲ್ಲಿ ತೂಗಿ ನೋಡಿದರೆ ನಿಜವಾಗಿ ನಿಮ್ಮ ನಾಟಕ ಅನೇಕ ರತ್ನ. ನೀವಂತ ಸಾಹಿತ್ಯವನ್ನು ಪಡೆದ ಶಾರದಂಬೆ ಧನ್ಯರು. ಸಾಹಿತ್ಯ ಸಾಗರದಲ್ಲಿ ಕಟ್ಟಿಮನಿ, ಕುವೆಂಪು, ಕಾರಂತರಂತ ಅಮೂಲ್ಯ ಮುತ್ತುಗಳಿರುವಾಗ ಸ್ವಾತಿ ಅಣಿಗಾಗಿ ಬಾಯಿ ತೆರೆದು ಬಿದ್ದಿರುವ ಈ ಬಡ ಚಿಪ್ಪಿಗೆ ಸಾಹಿತಿ ಎಂಬ ಅನರ್ಥಕ ನಾಮವೇಕೆ? ತುಂಬಿದ ಕೊಡ ತುಳುಕದು ನವನ ಸಂಯುಕ್ತವಾದ ನಿಮ್ಮ ನವೀನ ಕಲಾಕೃತಿಯು ಮಾನವನಲ್ಲಿ ನೆಚ್ಚಿರಲಿ ಹೆಚ್ಚಿರಲಿ ತುಚ್ಚಿದ ಕಡೆ ಲಕ್ಷ್ಯವಿರುವೆಂಬ ಬೋಧಿನನ್ನು ಬೀರುವುದರದೇ ಸಂದರ್ಭೋಚಿತವಾಗಿ ಅಣ್ಣರವರ ವಚನಗಳನ್ನು ನಿಮ್ಮಾಗಿ ಅವಲೋಕಿಸಿಕೊಂಡು ಸಂಭಾವನೆ ಸಿಗುವ ಸಂಬಂಧವಿದ್ದಂತೆ. ಸಂಭಾವನೆ? ನಾಟ್ಯ ಸಾಹಿತ್ಯದ ಆಕಾಶದಲ್ಲಿ ಸೂರ್ಯ ಚಂದ್ರನಾಗಿ ಬೆಳೆಯುತ್ತಿರುವ ಪ್ರತಿಭಾ ಸಂಪನ್ನ ನಾಟಕಕಾರರಿಗೆ ಸಂಭಾವನೆ ಸಿಗದೆ ಸಂಜೆ ಮುಂಜಾನೆಯ ಅಂಬಲಿಯ ಅಂಜಿಗೆ ತಪ್ಪಿಲ್ಲ ಅವರಿಗೆ ಅಂದಾಗ ಈಗ ಶಾರದೆಯ ಮಗುವಿಗೆ ಯಾರು ತಾನೇ ಮಾತನಾಡಿಸಬೇಕು? ನಿಜ, ಕನ್ನಡ ಸಮಾಜ ಕಣ್ತೆರೆದು ನೋಡಲಾರದು ಈ ಶಾರದೆಯ ಭಕ್ತರನ್ನು. ಇಂದಿನ ಸಮಾಜ ಸ್ವಾರ್ಥಮಯವಾಗಿದೆ. ಭಕ್ತ ಸಿರಿಯಾಳರ ಪುಣ್ಯಭೂಮಿ, ಬುದ್ಧ ಬಸವ ಸಿದ್ಧಾರಣ್ಯರ ಧರ್ಮಭೂಮಿ, ಗಾಂಧಿ ಹುತಾತ್ಮರ ಸಮತಾ ಭೂಮಿ. ಇಂದು ನಿತ್ಯ ನಿಷ್ಠುರವಾಗಿದೆ. ಎತ್ತ ನೋಡಿದ ಜಾತೀಯತೆಯೇ ಜ್ವಾಲಾಮುಖಿಯು ತನ್ನ ಕರಾಳ ಕೆನ್ನಾಲಿಗೆಗಳನ್ನು ಚಾಚಿ ಉಗುಳುತ್ತಿದೆ ಅನೇಕ ಅತ್ಯಾಚಾರದ ಕಿಡಿಗಳನ್ನು. ನಿಜವಾಗಿಯೂ ಸಾಕಿಗ ದುಡಿಯುವ ಮುಕುಂದರು ಕೇವಲ ಕೈ ಬೆಳೆದ ಮೇಲೆ ಎನಿಸೋಷ್ಟಿದ್ದು ಭಾರತದ ಅವನತಿಯ ತಮ್ಮ ಪರಮ ಗುರಿಯನ್ನೇ ಸಾಗಿರುವ ಕುಡಿದರ ಕುಟಿಲಗಳ ಸಾಕಷ್ಟಿವೆ ಈ ಭಾರತದಲ್ಲಿ. ಅಂತೆಯೇ ವಂಗ ದೇಶದ ಬಂಕಿಮಾಚಂದ್ರರಿಗೆ ಸಸ್ಯ ಶ್ಯಾಮಲಿಯಾಗಿ ಕಂಡ ಭಾರತ ಇಂದು ಸುಜಲಾಂ ಸುಫಲಾಂ ಎಂದು ಬೆಳೆಸಿಕೊಂಡ ದೇಶ. ಇಂದು ರೋಗ ರುಜಿನಗಳ ತವರು ಮನೆಯಾಗಿ ತಿನ್ನುವ ಅನ್ನಕ್ಕಾಗಿ ಅನ್ಯ ದೇಶಕ್ಕೆ ಯಾಚಿಸುವಂತಾಗಿದೆ. ಇವರ ಭಾವ ಗರ್ಭಿತವಾದ ಭಾವನೆಗಳು. ಇಂಥ ಗುಣರತ್ನ ನನ್ನ ಬಹಳ ಸಂಗತಿಯಾದರೆ ನನ್ನ ಭಾಗಕ್ಕೆ ಬೆಳೆಯು. ಕೋಕಿಲ, ವಸಂತ, ಗೊತ್ತಾಯ್ತು ನಡೆ. ನಿನ್ನೆಯ ಲೆಕ್ಕಪತ್ರ ಹಾಗೆ ಹೊಡೆದಿದೆ. ನಿಮ್ಮ ತಂದೆಯವರು ನೋಡಿದರೆ ಕೋಪಿಸಿಕೊಳ್ಳಬಹುದು. ವಸಂತ, ಏನು? ಇದುವರೆಗೆ ನನ್ನ ಆತ್ಮದಲ್ಲಿ ಗುಪ್ತವಾಗಿ ಆಸೆ ಎಂದು ಮನ ಬಿಚ್ಚಿ ಹೇಳಲು ಆಸಕ್ತಿ ಇದೆ. ಅದೇನು? ಕಾಮನ ಪುಷ್ಪದ ವಿರಹ ಒಳೆಯದಿರುವುದೇ ರವಿಯುವುದೇಕೆ? ನಿನ್ನ ಮಾತಿನ ಅರ್ಥ? ವಸಂತ, ನಿಮ್ಮ ಪ್ರೇಮಾಧಾನದಲ್ಲಿ ಕುಳಿತು ಕುಗಿಲ ಬಯಸುತ್ತಿದೆ ಎನ್ನ ಮನ ಕೋಗಿಲ. ಕೋಕಿಲ, ಸುಸುಪ್ತಿಯರ ವಿಯ ಜಾಗೃತಿನೇ ಇರುವೆ. ನಾನಿವನ ಮದುವೆಗೆ ಎಚ್ಚರಿಸುವೆ. ಬರುವ ದಲಿತರೆಂಬ ಭೇಟಿ ಒಳಿಸುವ ಬಂಧುವಾಳ ಶಾಲೆಗಳೆಂಬ ಭೂತಗಳಿಗೆ ತಾರುಣ್ಯದ ಸೆಳೆವಿನಲ್ಲಿ ಸಿಲುಕಿ ಮುಂದುವರೆದು ಉಳುವದಿರುವ ಸಮಾಜ ಸರತ್ತಿನ ಸ್ವಾರ್ಥದ ಸುಳಿಯಲ್ಲಿ ನನ್ನ ಕೈ ಹಿಡಿದು ನೀನಾವ ಸುಖ ಸಂಪತ್ತು ಕಾಣುವೆ. ಸುಖ ಸಂಪತ್ತಿನ ಹೇರಿಸಿ ಹಸಿರಲಿಲ್ಲ. ಸಕಲ ಸಂಪತ್ತಿಗಳ ದೊರೆಯಾಗಿ ಮರೆಯುವ ನಿಮ್ಮ ಸುವರ್ಣದಂತ ಸತ್ರುಗಳಿಗೆ ನಾನು ಮೆಚ್ಚಿ ಬಂದಿರುವೆ. ಇಂದಿನ ಸಮಾಜ ಸಿರಿಯ ರಾಣಿಯಾಗಿ ಸಿರಿಯ ಸಿಂಹಾಸನವನ್ನು ಇರುವ
ಕುಬೇರನವರಿಗೂ ಬಡ ಕುಟುಂಬದಲ್ಲಿ ಜನಿಸಿದ ಸುಧಾಮನು ಸರಿಯಾಗಬಲ್ಲವೇ? ಜನ್ಮಸ್ಥಳದ ಮೇಲಿಂದ ವಸ್ತುವಿನ ಬೆಲೆ ಕಟ್ಟುವುದಾದರೆ ಕೆಸರಿನಲ್ಲಿ ಹುಟ್ಟಿದ ಕಮಲ ಸೃಷ್ಟಿಕರ್ತನಿಗೆ ಜನ್ಮ ಸ್ಥಾಪನೆ ಏಕೆ ಆಯಿತು? ಕುಳಿ ಇಲ್ಲ ಒಂದು ಬಹುದಿನ ಹೊಜ್ಜರ ಅರಸನ ಕಿರೀಟವನ್ನೇಕೆ ಹೇಳಿತು? ಇದೇನು ಉಚಿತನ? ನಾನು ನಿಮ್ಮ ಮನೆಯ ನೌಕರ, ಮೇಲಾಗಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಪರದೇಶಿ. ಪರಸ್ಪರ ಪ್ರೇಮದ ಕಾರಾಂಜಿಯ ಬೋತ್ಕರದ ಹನಿಗಳು ನಿಮ್ಮ ತಂದೆಯ ಕಿವಿಗಳಿಗೆ ಸಿಡಿದರೆ? ನನ್ನ ಪ್ರೀತಿ ಅಚಲವಾಗಿರುವಾಗ ಯಾವ ತಂದೆ ಅದನ್ನು ಹಗಲಾಡಿಸಿದರೂ ಸಾಧ್ಯ. ಒಂದು ವೇಳೆ ಅಂತ ಇದ್ದರೆ ನನ್ನ ತಂದೆಯವರ ಸಾಕ್ಷಿಯಾಗಿ ಹೇಳಿದೆ, ಸಿರಿಯಿಂದ ಮುಕ್ತನಾದ ನನ್ನ ತಂದೆಯವರ ಸತ್ತೆಗಳಂತೆ ಹೊಡೆದು ಹೊತ್ತಾಗಿ ಬಾಳುವೆ ನಿಮ್ಮ ಧರ್ಮಪತ್ನಿಯಾಗಿ. ಧನ್ಯ ತಾಯಿ ಭಾರತಾಂಬೆ, ಇಂಥ ಆದರ್ಶ ಮಹಿಳೆಯನ್ನು ಪಡೆದ ನೀನೇ ಧನ್ಯಳು. ಕೋಕಿಲ, ಸರ್ವಾಂಗೀಯ ಏಳಿಗೆಗಾಗಿ ಹಗಲಿರುಳು ಎಣಗಾಡುವ ನಿನ್ನಂತ ನಾಡ ಪ್ರೇಮಿಯ ಬೆಂಬಲ ನನಗಿರಲು ನಾನೇಕೆ ಅನುಮಾನಿಸಲಿ? ಇಡೀ ವಿಶ್ವದಲ್ಲಿ ನಿಮ್ಮಂತ ಭಾವನ ಮೂರ್ತಿ ಹೃದಯ ಸಮರ್ಪಿಸಿರುವ ಅಸಂಭವ. ನೀವೇ ನನ್ನ ಆದರ್ಶ ಪುರುಷ. ಕೋಕಿಲ, ಇಂದಿಗೆ ಬಡವ ಭಾಗ್ಯಶಾಲಿಯಾದ ಭಾರತದ ಪ್ರತಿಯೊಬ್ಬ ಸ್ತ್ರೀ ಪುರುಷರಲ್ಲಿ ನಿನ್ನಂತ ಪವಿತ್ರ ಭಾವನೆ ಒಡಮೂಡಿದಲ್ಲಿ ಮಹಾತ್ಮ ಗಾಂಧೀಜಿಯವರು ಕಟ್ಟಿ ಬಯಸಿದ ಕನಸಿನ ರಾಮರಾಜ್ಯ ಜೀವನದಲ್ಲಿಯೇ ಕನಸಾಗಿ ತೋರುವುದು. ಬಲಿ ಬಂದು ಸಿಹಿ ಕೊಟ್ಟು ಸಿಗುತ್ತಿನ ಕೊಂಡಿಗೆ ಸುನಿಗೆ
ಅವರು ಸ್ವಾಮಿ ಮಕ್ಕಳು ಸೇರಿ ನಿಂತ್ಕೊಂಡು ಎಷ್ಟೊಂದು ಕಣ್ಣಿಗೆ ಎಷ್ಟು ನೋಡಿದ್ರು ಕೂಡ ಮನಸ್ಸಿಗೆ ಅಷ್ಟೊಂದು ಸಂತೋಷವಾಗ್ತದೆ. ಪುಷ್ಪಗಳ ಕಂಪು, ಮುಗಿಲಿಗೆ ಮುದ್ದು ಕೊಟ್ಟು ಸ್ಪರ್ಧಿಸುವ ಮರಗಳ ಕಂಪು, ಆ ಮರವನ್ನು ಆಶ್ರಯಿಸಿದ ಬಳ್ಳಿ ಸತಿಪತಿಗಳ ಪ್ರೇಮಾಲಿಂಗನದ ಸವಿ ನೆನಪನ್ನು ತಂದುಕೊಡುವ ಅದು ಅಲ್ಲಿ ನೋಡಿ ಆ ಕೋಗಿಲು ಒಂದಕ್ಕೊಂದು ಆ ಕೋಗಿಲು ಶಬ್ದವನ್ನು ಕೇಳಿ ಆಗಿ ಕೇಳಬೇಕು ಅಂತ ಅನ್ಸುತ್ತೆ. ಎಷ್ಟು ನೋಡಿದರೂ ಸಾಕೆನ್ನದು ನನ್ನ ಅಂತರ್ಯ. ಸ್ವಾಮಿ ನೋಡಿ, ನಿರಂತರವಾಗಿ ಸಾಗುವ ಈ ಪ್ರೇಮಕ್ಕಿಂತ ಆದ್ರೆ ಬಾಳ್ನಲ್ಲಿ ಬರುತ್ತಿರುವ ಆ ಪ್ರೇಮ ನೋಡಿದ್ರೆ ನಾವು ಬಾಳು ಬಂಗಾರವಲ್ಲವೇ ಬಹಳ ಬಂಗಾರ ಇರ್ತಾರೆ ಬಂಗಾರ.
ಆಯ್ತಾಯ್ತು ಬಾ ಅಂದಾಗೆ ಗೌರೀಶ, ನಾನು ಅರ್ಜೆಂಟ್ ಆಗಿ ದೆಹಲಿಗೆ ಹೋಗ್ಬೇಕಾಗಿದೆ. ಏನ್ರಿ ಅಷ್ಟು ದೂರ? ಹೌದು, ದೆಹಲಿಯಲ್ಲಿ ನಡೆಯುವ ರೈತರ ಪರಿಷತ್ಗೆ ನನ್ನನ್ನು ಈ ಕೊಪ್ಪಳ ಜಿಲ್ಲೆಯಿಂದ ರೈತರ ಪ್ರತಿನಿಧಿಯಾಗಿ ಆರಿಸಿದ್ದಾರೆ. ಏನ್ ಪರಿಷತ್, ಏನ್ ದರ್ಜಿ ಗಮ್ಮತ್ತ ನಮಗೇನ್ ತಿಳಿಬೇಕ್ರಿ? ನನ್ ಕೆಲಸ ಏನಂಬದ್ ಹೇಳಿಬಿಡ್ರಿ. ಆಯ್ತು, ಲಗೇಜ್ ವ್ಯವಸ್ಥೆ ಮಾಡ್ರಿ. ಆಗ್ಲರಿ. ಚೇಚೆ, ಹೊರಗಿನಿಂದ ಬಂದು ಹೊಸರು ದಾಟುತ್ತಿರುವಾಗಲೇ ಎಲ್ಲಿಗೆ ಹೋಗಿದೆ, ಹೇಗೆ ಹೋಗಿದೆ ಎಂಬ ಪಲ್ಲವಿ. ಲಲಿತಾ, ಕಂಡಲ್ಲೆಲ್ಲ ಹುಂಡಲಿಯಲು ನೀನೆಲ್ಲ ಚಿಕ್ಕವಳು. ತಾರುಣ್ಯದ ವಸ್ತಿನಲ್ಲಿ ಕಾಲಿಟ್ಟ ಬಾಲ ವಿಧಿವೆಯಾದ ನೀನು ಮನ ಬಂದ ಕಡೆ ತಿರುಗಾಡಿದರೆ ಜನರು ಏನಂದರಮ್ಮ? ಜನರಾಡುವಂತ ಮಹಾ ಅಪರಾಧವೇನು ನಾವು ಮಾಡಿದವಲ್ಲ? ಗಂಟಿಗೆ ಅಪರಾಧವಾಗಿದೆ. ಜನರ ದೃಷ್ಟಿಯಲ್ಲಿ ಅದು ಅಪರಾಧವಮ್ಮ. ಪತಿ ತೀರಿದ ಬಾಲ ವಿಧಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಸ್ವೇಚ್ಛಾಚಾರಿಯಾಗಿ ತಿರುಗಾಡಲು ಬಿಟ್ಟಿರುವೊಂದು ಜನರಾಡುವ ಮಾತುಗಳನ್ನು ಕೇಳಿದರೆ ನನ್ನ ಎದೆಯಲ್ಲಿ ಚುಚ್ಚಿದಂತಾಗುತ್ತಮ್ಮ, ಚುಚ್ಚಿದಂತ ಲಲಿತಾ, ನೀನು ಈ ಮನೆಯ ಶ್ರೇಷ್ಠ ವಂಶಜ. ಮೇಲಾಗಿ ಈ ಮರ್ಯಾದಸ್ಥ ಅಣ್ಣನ ತಂಗಿ. ನೀನು ಮರುಮದುವೆ ಬಯಸಿದರೆ ಒಬ್ಬ ಅನುರೂಪನೊಡನೆ ಸರಿ, ನಿಮ್ಮ ಉಪದೇಶ ಕೇಳಲು ನನಗೆ ಸಾಕಷ್ಟು ಸಮಯವಿಲ್ಲ. ನಾನಿನ್ನು ಬರುತ್ತೇನೆ. ಎಂಥ ಹುಡುಗಿ, ಎಲ್ಲಿ ನನ್ನ ಮರ್ಯಾದೆ ಮಹಲಿಗೆ ಬೆಂಕಿ ತಗಲುವುದು ಏನು?
ದೇವರಿದ್ದಾನೆ. ಗಂಗಾ ಗಂಗಾ ಪೇಪರ್ ಓದ್ತಾ ಕೂತ್ಬಿಟ್ರೆ ಪ್ರಪಂಚನೇ ಮಾಡ್ಬಿಡ್ತಾರ. ಗಂಗಾ, ನಾನು ಬರುವುದು 6 ವಾರಗಳ ಕಾಲ ಆಗಬಹುದು. ಅಲ್ಲಿಯವರೆಗೆ ನೀನೆಲ್ಲರನ್ನೂ ಸಂಭಾಳಿಸಿಕೊಂಡು ಹೋಗ್ತೀನಿ. ಏಕೆ ಸಪ್ಪಗಿದೆಯಲ್ಲ, ದುಃಖಿಸಿದೆಯಾ? ಏನಿಲ್ಲ ಸ್ವಾಮಿ, ದೇವರ ಮುಂದೆ ದೀಪ ಹಚ್ಚಬೇಕಾದ್ರೆ ದೀಪ ನಂದಿ ಹೋಯಿತು. ಬುಜ್ಜಿ, ಆಕಸ್ಮಿಕವಾಗಿ ಬೀಸಿದ ಗಾಳಿಗೆ ದೀಪ ನಂದಿನಲ್ಲಿ ಇಷ್ಟೊಂದು ಅಧಿರತೆಗೆ ಒಳಗಾಗಬಾರದು ಗಂಗಾ. ಯಾವ ಒಟ್ಟಾರ ಕೊಡಿ ಅದನ್ನ. ಗಂಗಾ, ಎಲ್ಲಿಂದ ಬಂದೆ? ಅದೇ ನಿನ್ನ ಅಣ್ಣನಿಂದ ಅನಂತಪುರದಿಂದ. ಏನಿಂದ ಬಂದದ? ಎಲ್ಲರೂ ಕ್ಷೇಮವಾಗಿದ್ದೇವೆ. ನಾನು ದಂಡರಾಜ್ಯದ ಕಾರ್ಕೂನಾಗಿ ಕೆಲಸಕ್ಕೆ ಸೇರಿದ್ದೇನೆ. ತಂದೆ ತೆಗೆದುಕೊಂಡು ಆಗಾಗ ನೆನಪು ಮಾಡ್ತದೆ. ಹಾಗೂ ಶರತ್ಗೂ ಅಶೋಕು ಎಲ್ಲರೂ ನನ್ನ ನಮಸ್ಕಾರ ಅಂತ ತಿಳಿಸಿ ಅಂತೇಳಿ ಬರೆದಿದ್ದಾರೆ. ಹಾಗಾದ್ರೆ ನೀವು ದೆಹಲಿಗೆ ಹೋಗೋ ವಿಚಾರವನ್ನು ನಾನು ತಿಳಿಸಿ ಬರ್ಬೇಡಿ. ನಾನು ಅಲ್ಲೇ ನಿಲ್ದಾಣದಲ್ಲಿ ಬರೆದೇ ಹಾಕ್ತೀನಿ. ಗಂಗಾ, ಗೌರೀಶ, ಯಪ್ಪ ಬನ್ರಪ್ಪ. ಬೆಡ್ಶೀಟ್ ರೂಮ್ ಎಲ್ಲ ಲಗೇಜ್ ಸಿದ್ಧಗೊಳಿಸಿಲ್ಲ. ಬೆಡ್ಶೀಟ್ ರೂಮ್ನಾಗ ನೀರಿನ ಬಾಟ್ಲಿ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿನ್ರಪ್ಪ. ಆಯ್ತು ಆಯ್ತು, ನಾನು ಬರ್ತೇನೆ. ನಾನು ಬರುವುದು 6 ವಾರಗಳ ಕಾಲ. ನೀನು ಆಗಾಗ ಮನೆ ಕಡೆ ಬರಬೇಕು. 6 ವಾರ ಬೇಕೆ? 6 ವರ್ಷದವರೆಗೂ ನೀವು ಹೋದರು ನೀವು ಮಾಡುವ ಎಲ್ಲಾ ಕೆಲಸವನ್ನು ಸುಸ್ಥಿತವಾಗಿ ಮಾಡುವೆ. ಲೇಟ್ ಆಯ್ತು, ಹೋಗು. ಈ ದೀಪವನ್ನು ನೋಡಿದ್ದೀನಿ, ಒಂದು ರೀತಿ ತಳಮಳಗೊಳ್ಳುತ್ತಿದೆ. ದೀಪ ನಂದಿ ಹೋದ ದೃಶ್ಯ ನನ್ನ ನಯನಗಳ ಮುಂದೆ ಕ್ಷಣ ಕ್ಷಣಕ್ಕೂ ನರ್ತಿಸುತ್ತಿದೆ. ನನ್ನ ಅಧೈರ್ಯನಾಗಿ ಮಾಡುತ್ತಿದೆ. ಏನೇ ಆಗಲಿ, ಇವತ್ತು ಶನಿವಾರ ಮಾರುತೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದು ನನ್ನ ಜೀವನಕ್ಕೆ ಯಾವುದೋ ತೊಂದರೆ ಆಗದಂತೆ ಕಾಪಾಡೆಂದು ಕೇಳ್ಕೊಂಡು ಬರುತ್ತೇನೆ. ಬನ್ನಿ, ನಿಮ್ಮ ನಿರೀಕ್ಷಣೆಗೆ ಇರುವುದು. ನಿರೀಕ್ಷಣೆಗೆ ನಿರರ್ಥಕವಾಗಲಿಲ್ಲ ತಾನೇ? ಇಷ್ಟೇಕೆ ವಿಳಂಬ? ಟ್ರೈನು ಲೇಟ್ ಇತ್ತು, ಅದಕ್ಕೆ ಬರೋದು ಲೇಟ್ ಆಯ್ತು. ಎಲ್ಲಿ ನಿಮ್ಮ ಅತ್ತಿಗೆ ಕಾಣಿಸ್ತಿಲ್ಲವಲ್ಲ? ನಮ್ಮ ತೋಟದ ಮಾರುತಿಯ ಮಂದಿರಕ್ಕೆ ಹೋಗಿರುವಳು. ವಯಸ್ಸಿನ ಹಣ್ಣು ಬಾಯಿಗೆ ಬೀಳಲು ಇಂದು ಒಳ್ಳೆಯ ಸಮಯ. ಅದಕ್ಕಾಗಿ ಹೃದಯ ಹಾತೊಡುತ್ತಿದೆ. ನಿಮ್ಮ ಮಿಲನ ಹೊಂದಲು ವಾಗ್ಮಿ ಸುಡುತ್ತಿರುವಂತೆ ನನ್ನ ಹೃದಯ ಕೊಡಲನ್ನು ವಾಗ್ಮಿ ಸುಡುತ್ತದೆ. ಈ ನಿನ್ನ ಮಧುರ ಚುಂಬನದಿಂದ ಹೃದಯವನ್ನು ತಣಿಸಬಾರದೆ ಸರಿ. ನೋಡಿ, ನನ್ನ ಬಹಳ ಭಾರನೇ ಇದು. ಅವಸರದ ಕಾಲ್ಗಟ್ಟಿನ ಹಿರಿಮೆಯಿಂದ ತತ್ವವನ್ನು ತೊರೆದು ನನ್ನ ಭಾರದ ಭಾಸ್ಕರ ಪ್ರತಿಕೂಲ ನೀನಿಲ್ಲವೇ? ಮುಂಚಾಚು ಕೈ ಪ್ರಾಣಿಗ್ರಹಣವೆಂದು ಬಹಿರಂಗವಾಗಿ ನಮ್ಮಿಬ್ಬರ ಮದುವೆ ಆಗದಿದ್ದರೂ ಅಂತರಂಗದಿ ಎಂದೋ ಆಗಿ ಹೋಗಿದೆ. ಹೀಗಿದ್ದು ಅಷ್ಟು ಬಯಬೇಕೆ ನನ್ನ ರಾಜ? ಈಗ ಎಷ್ಟು ದಿನ ಅಂತ ಈ ನಮ್ಮ ಪ್ರೇಮದ ನಾಟಕ. ಇದು ನಿಮ್ಮ ಅಣ್ಣ ಊರಿಂದ ಬರುವುದೇನೆಂದು
ಈ ಭಾವಚಿತ್ರವನ್ನು ನಿನ್ನ ಅತ್ತಿಗೆ ಪೆಟ್ಟಿಗೆಯಲ್ಲಿಟ್ಟು ಮುತ್ತಿನ ಹಾರಕಾದಂತೆ ನಟನೆ ಮಾಡು. ಮುಂದಿನ ಕಾರ್ಯ ನಾ ಮಾಡುವುದನ್ನು ನೋಡು. ಒಳ್ಳೆ ಸಂಚಿತ. ಈ ಸಂಚಿನಿಂದ ನಿನ್ನ ಅಣ್ಣ ಅತ್ತೆಗೆರೆ ಹಂಚಿನ ಮೇಲೆ ಅನ್ನ ಸಿಗದಂತೆ ಮಾಡುವೆ ಕೊಂಚ ದಿನಗಳಲ್ಲಿ. ನಿಮ್ಗಾನ ಸದನ ನುಡಿಸೊಂದು ಗಾನ.
ನಕ್ಕದ ಕಡೆಗೆ ನಿನಗೆ ನಾಚೆ ಹೊಡೆದರೆ ನಮ್ಮ ಮನೆಯಲ್ಲಿ ನಕ್ಕು ನಡೆದರೆ ಆಗುವುದೇನು? ಲಲಿತಾ, ನಿನಗೆ ಹುಚ್ಚಿಡಿದ ತಾನೆ? ಯಾರು ಹುಚ್ಚಿಡಿದವರು? ನಿನಗೋ ಅಥವಾ ನನಗೋ? ಅಣ್ಣನ ಆತ್ಮ ಸ್ನೇಹಿತರಾದವರು ಆಧರಿಸುವುದು ಅನುಚಿತವೇ? ನೀನು ಮಾತಾಡಿರೋದು ಅನುಚಿತ ಅಭಿನೇಕ. ಬಾಯಿಗೆ ಬಂದಂತೆ ಮಾತನಾಡಿರುವುದು ಅತ್ತಿಗೆ. ನಾನೇಕೆ ಬಾಯಿಗೆ ಬಂದಂತೆ ಮಾತಾಡಲಿ? ನಾವು ಬಾಯಿಗೆ ಬಂದಂತೆ ಮಾತಾಡಿದ್ರೆ ನಿನ್ನಲ್ಲಿ ಹುಳಿಯಬಹುದೇ ನಾನು? ಅತ್ತಿಗೆ, ಕೆಲಸ ಮಾಡಿ ಕೆಲಸದರೆ ಈಗಲೇ ಕೋಪವನ್ನು ನಾನು ಮನಸ್ಸು ಮಾಡಿದರೆ ಆ ಕ್ಷಣದಲ್ಲಿ ಈಗಿನ ಮನೆಯಿಂದ ದೂರುವೆನು. ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ. ನೋಡು, ಈ ರೀತಿ ಮಾತಾಡ್ತಿದೆಯಲ್ಲ, ಅಣ್ಣ ಬರ್ಲಿ ಸತ್ಯ ಕೊಂದು ಗೆಲುವು ಇದ್ದೇ ಇರುತ್ತೆ. ಸತ್ತ ಹರಿಶ್ಚಂದ್ರನ ತುಣುಕು ಶ್ಮಶಾನ ಕಾಯ್ದಕ್ಕಾಗಿ ಸುಮ್ಮನೆ ಹೋಗುವವರೆಗೆ ನಾಳೆಗೆ ಸ್ವಲ್ಪ ಕಡಿವಾಣ ಹೇಳಲಿ. ಸಾಕಷ್ಟು ಬಯಲಾಟ ಕಲಾವಿದರಲ್ಲಿ ನುರಿದಂತಹ ಕಲಾವಿದರು, ರಾಷ್ಟ್ರೀಯ ಸನ್ಮಾನಗಳ ಪುರಸ್ಕೃತರು ಆಗಿರ್ತಕ್ಕಂಥ ಶಂಕರಪ್ಪ ಗೋಟೂರ್ ಇವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ಶಂಕರಪ್ಪ ಗೋಟೂರ್ ಹಾಗೇನೆ ಸನ್ಮಾನವನ್ನ ಎಷ್ಟು ಚೀಮಾರಾಗಿ ಚಿತ್ರ ತೆಗೆದ್ರು ಇದಕ್ಕ ಬುದ್ಧಿ ಹೋಗಲ್ಲ. ಏನ್ ಮಾಡ್ಲಿ ಬರ್ಲಿ, ಇವತ್ತ ಅವನಿಗೆ ಮಳ್ಳು ಮಾಡಿ ಯಮುನೂರ್ ಪೀರು ಜಾತ್ರೆ कितना जल्द 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 ಹೋಗಕತ್ತೀಯಲ್ಲ ಗೌರಿ. ಯಾಕ ಏನಂತ ಹೊಟ್ಟು ಗಣದ ಜರ ಕಾಮ 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 ಇತ್ತ. ಅಲ್ಲ, ನೀನ್ ಮುಟ್ಟಿಲ್ಲ ಅಂತಂದ್ರ ಹಗಲು ರಾತ್ರಿ ಹಾಕ್ತದಲ್ಲೇನ ಗೋರಿ? ಏನ ನಿನಗೆಂತ ಸಾಡಿ ಬೇಕಂತ ಸಾಡಿಲಾತಾಹು. ಯಾಕ ಹಂಗ್ಯಾಕ ಮಾಡ್ತೀಯೋ? ಬಾಯಿ ಒಣಗಿದ ಬಾವನಂಗ ಗೋರಿ ಏನ ಏರ್ಕ ಬಾತ್ ಏನ जरा पूरा तो केळो. काने को बालूशा जहांगीरे ಔರಂಗಜೇಬ ಮಧ್ಯಾಹ್ನ ಸೂರ್ಯ ಮುಳುಗುತ್ತಾನಲ್ಲ ಬಸ್ ಸ್ಟ್ಯಾಂಡ್ ಮುಂದ ಮಂಡಾಳು ಮಿರ್ಚಿ ಲಾತು. ಏ ಸಾಬ, ಸಾಕಾಗಿಲ್ಲ ನಿನಗೆ? ಮೈಯಾಗಿನ ಎಲಬು ಮುರಿಯಾಂಗ ತಿವುದಿದ್ರು ಇನ್ನೂ ಸಾಕಾಗಿಲ್ಲ. ಏ ಸಂಬರ್ಕಾಗಿ ಹೊಂಟವನ ಗೋರಿ ಏನು? तू है मेरी प्यारी. ಆ? ಏನಂದೆ? ಸ್ಯಾಡಿ ತರ್ತೀಯ? ನೀನು ಚೊಣ್ಣದ ಲಾಡಿನೇ ಗಟ್ಟಿ ಇರಲ್ಲ, ಇನ್ನ ನನಗ ಸ್ಯಾಡಿ ತರ್ತೀಯ? ತರ್ತೀನಿ 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 ಬಹುತ್ ಒಳ್ಳೆ ಸಾಡಿ ಲಾತಾಹು. ನೀನು ಹೂ ಅಂದ್ರ ನಾನು ಅಂದ್ರ ನೀನು ಬಕ್ಕ ಬರ್ಲಿ ಬಿಡ್ಲಿ, ಎಷ್ಟು ಈ ಬೋಯದ್ರು ನಿನಗೆ, ಎಷ್ಟು ಚೀಮಾರಿ ಹಾಕಿದ್ರು ಬುದ್ಧಿನ ಬರವಲ್ದಲ್ಲ ನಿನಗೆ. ಹಾ ಬೈ, ಯಾಕ ಬೀಬಿ ಬೀಬಿ ಅಂತೇಳಿ ಕೂಗಿ ಕೂಗಿ ಕಂಗಾಲ ಆಗ್ತಿದಿ? ನೀನು ಹೂ ಅಂದ್ರೆ ನನ್ನ ಎದುರಿಗೆ ಒಂದು ಹುಡುಗಿ ಮನಸ್ಸು ಮಾಡಿಬಿಡು. ಅಪಿಚ್ಚಾಗಿದ್ರ ಭೂತ ಚಾತ. ಏನು ಮಾಡ್ತೀವಿ? ನೀನ್ ಅನ್ನೋದು ಕರೆ ಐತಿ, ಆದ್ರೆ ನನ್ನ ಕುಲ ನಿನ್ನ ಕುಲ ಒಂದೋದಿಲ್ವೇ? ಕುಲದಾಗೇನಿದ್ದೀವಿ ಯಾಮೀವಿ ರಾಗಿ ಹೂಯೆ ತೋ ಕ್ಯಾ ಕರೆಗ ಕಾಜಿ. ತುಮ್ಮ ಹಣ್ಣು ಒಂದಿಟ್ರೆ ದೂಸರೆ ಹೋಗಿ ಏನು ಮಾಡ್ತೈತಿ? ಏನ್ ಮಾಡ್ತೈತಿ? ನಾನು ಕುಂದರ ಕೈಯಾಗೆ ನಾನು ಏನ ಕುಣಿಯಾಗ ಕುಂದಿರ್ತೈತಿ. ಜಾನೇದು ಹೋಗ್ಲಿ. ओ पोरी कैसा है? ಏ ನನ್ನಂಗ ಅದ. बहुत अच्छा बहुत अच्छा. ಎಲ್ಲಿರ್ತೈತಿ?
ಯಾವ್ದದು? ಅದೇ ಹುಡುಗಿ ಹುಡುಗಿ ಓ ಅದ ಅದು ಇಲ್ಲೇ ಇರ್ತೈತಿ. ಇಲ್ಲೇ ಐತ್ಯಾ? ಎಲ್ಲೈತ್ರಿ? ಕಾ ಹೈ ಗೋರಿ? ನಾನ ನೀನು? ನಾನು ಓ ಅಚ್ಚಾ ಅಚ್ಚಾ ಅಲ್ಲ, ಕ್ಯಾ ಸುನ್ ರಹಾ ಹೋ? ಈ ಸಂತೋಷದಾಗ ಒಂದು ಸಾಂಗ್ ಬಿಡ್ಲೆ.
ಇದು ಸೊಂಟಗೈತ ನಿನ್ನಂತ ತುಟಿಯ ಮದ್ವೆ ಹಾಕಿಂದ ಮುಂಚೆ ಹಂಗೆಲ್ಲ ಮುಟ್ಟಕ್ ಬರ್ಬೇಡ. ಮಗ ಗಂಡ ಸತ್ತು ಒಂಟಿಯಾಗಿ ದುಡ್ದು ಸಾಕಾಗಿ ಹೋಗೈತೆ ನನಗೂ. ಎಷ್ಟಾದ್ರೂ ನೀನು ಸಿಕ್ಕಿ ಮತ್ತ ನಂದು ನಿಂದು ಬಂತ ನೋಡು ದಾರಿಗೆ ಅಡಿಗೆ ಗೌರಿ ಗೌರಿ ನನ್ನ ನೀ ಮದುವೆ ಆದ್ರ ನಿನಗೆ ಯಾವ ಕಮ್ಮಿ ಹೋತ ಚಜ್ಜಿದು ಚಪಾತಿ ಬೆಣ್ಣಿದು ಘೀ ಹಂಗಾಗ್ಲಿ. ನೀನು ಸಿಕ್ಕಿದ್ದು ನನಗೂ ಪುಣ್ಯನೇ. ನಿಮ್ಮಂತಾರನ ಎಷ್ಟು ಜನ ನೋಡಿನಿ ಈ ಬಳೆಗಾರ ಕಾಸಿನ ಸಾಲ ನನಗೆ ಹೇಳಿದ್ರ ಏ ಅಲ್ಲಾಹೇ ಮ್ಯಾಲೆ ಅಲ್ಲ ನನ್ನ ಆಶೀರ್ವಾದ ಮಾಡ್ಯಾರ. ಏನಂತ? ಬಹುತ್ ಅಚ್ಚಾ ಅಚ್ಚಾ. ಮುಸಲ್ಮಾನ ಹೋ ನಮ್ಮ ಕುಲದಾಗ ಇಟ್ಟಿಟ್ಟು ಸುಳ್ಳು ನಹಿ ಬೋಲೆ. ಆಯ್ತು ಇಟ್ಟಿಟ್ಟು ಸುಳ್ಳು ಹೇಳ್ಬೇಡ. ಮತ್ತೆ ನನ್ನ ನಿಂದ ಭೇಟಿ ಮತ್ತೆ ಯಾವಾಗ? ನಾಳೆ ನಾಡ್ದ ಮಂಗಳವಾರ ದಿನ ಆ? ನಾಳೆ ನಾಡ್ದ ಮಂಗಳವಾರ ದಿನ ಅವ್ರಿಗೆ ಅಮ್ಮನ ಕೊಡ್ದಾಗ ಸಮಾಧಾನ. ಆಕ ಬಾಯ್ ಅಣ್ಣ ಯಾಕೆ ಮಗನ್ ಬಿಡ್ತಿ ಚಾ ಮೇಲೆ ಬಿಡ್ತೈತೆ ಹಾಗೆ ಏನ್ ಹಾಕಪ್ಪ ನೀನ್ ಹಾಕಂತ ನಾವು ಹಾಕಬಾರ ನೋಡು ಚಲೋ ಇಲ್ಲಿ. ಅವ್ರ ಮಾತು ಕೇಳ್ತೀನಿ ನನ್ನ ತಮ್ಮ ಈಗ ಬಸಿ